ನಮಸ್ಕಾರ ಎಲ್ಲ ನಮ್ಮ ಒಂದು ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಇವಾಗ ನಿನ್ನೆ ರಿಸಲ್ಟ್ ಅಂತೂ ಬಂದೇ ಬಿಡ್ತು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ವಿದ್ಯಾರ್ಥಿಗಳು ನಿಮ್ಮ ರಿಸಲ್ಟ್ ಬಂದಿದ್ದು ಇವಾಗಲೇ ಜಾಯ್ನ್ ಆಗ್ಲಿಕ್ಕೆ ಹೋಗಬೇಡಿ. ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿ. ಅದು ಬೆಸ್ಟ್ ನಿಮಗೆ ಪ್ರಯಾರಿಟಿ ಇರುವಂಥ ಕಾಲೇಜ್ ಸಿಗುತ್ತೆ. ಫಸ್ಟ್ ರೌಂಡ್ ನಿಮಗೆ ನಿಮ್ಮ ವ್ಯಾಲ್ಯೂ ಇರುವಂಥ ಕಾಲೇಜ್ ಸಿಗಲ್ಲ, ಯಾಕಂದರೆ ಅದು ಕಾಂಪಿಟೇಷನ್ ಇರುತ್ತೆ, ಹಾಗಾಗಿ ಚೆನ್ನಾಗಿರಲ್ಲ. ಸೊ ವೇಟ್ ಮಾಡಿ. ಇನ್ ಕೇಸ್ ಕೆಲವರಿಗೆ ಕಾಲೇಜ್ ಇಷ್ಟ ಆಗಿರಲ್ಲ, ಹೌದಾ, ಕೆಲವರಿಗೆ ಸಿಕ್ಕಿರೋದೇ ಇಲ್ಲ. ಸೊ ಅಂಥವರು ಆಪ್ಷನ್ ಎಂಟ್ರಿ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ. ಮತ್ತು ಸಿಕ್ಕಿದೆ ಅಂತಂದರೆ ಸೊ ಅದು ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಪ್ರಯಾರಿಟಿನ ಬದಲಾಯಿಸಿ. ಓಕೆ, ಮತ್ತು ಫಸ್ಟ್ ರೌಂಡು ಚಾಯ್ಸಸನ್ನು ನಿಮಗೆ ಸೂನ್ ಯು ಕ್ಯಾನ್ ಡೂ ಇಟ್. ಬಟ್ ಚಾಯ್ಸ್ ಕೊಡೋಕ್ಕಿಂತ ಮುಂಚೆ ಥಿಂಕ್ ಮಾಡಿ ಯಾವ್ದು ಬೆಸ್ಟ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2. ಚಾಯ್ಸ್ ಅಂದರೆ ಯು ಕ್ಯಾನ್ ನಿಮ್ಗೆ ಇಷ್ಟ ಆಯಿತು ಅಂತ. ಚಾಯ್ಸ್ 2 ಅಂದರೆ ಸೊ ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ, ಸೊ ಈಗ ಸಿಕ್ಕಿರುವಂಥ ಕಾಲೇಜು ಬೇಡ ಅಂತ. ಮತ್ತು ಚಾಯ್ಸ್ 3 ಅಂದರೆ ಸೊ ನಿಮ್ಗೆ ಗೊತ್ತಲ್ಲ, ಸೊ ಇವಾಗ ಸಿಕ್ಕಿರುವಂಥ ಕಾಲೇಜು ಬಿಟ್ಟು, ಓಕೆ, ಸೊ ನಾನು ಬೇರೆ ಮತ್ತೆ ಇನ್ನೊಂದ್ಸತಿ ಆಪ್ಷನ್ ಎಂಟ್ರಿ ಮಾಡ್ತೇನಂತ. ಸೊ ಅದಕ್ಕೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗನೆ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಮತ್ತು ಚಾಯ್ಸ್ 1 ಕೊಟ್ಟುವಂಥ ವಿದ್ಯಾರ್ಥಿ ಅಂದರೆ ಇಷ್ಟ ಆಗಿದೆ ಕಾಲೇಜ್ ಅಂಥವ್ರಿಗೆ, ಸೊ ಚಾಯ್ಸ್ 1 ಕೊಟ್ಟ ಮೇಲೆ ನಿಮಗೆ ಒಂದು ಫೀ ರೆಸಿಟ್ ಬರುತ್ತೆ, ರೆಸಿಟ್ ಬರುತ್ತೆ. ಅದನ್ನು ನೀವು ಪ್ರಿಂಟ್ ಮಾಡಿಕೊಂಡು ಕಲರ್ ಪ್ರಿಂಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕಿಗೆ ಹೋಗಿಬಿಟ್ಟು ಅವರೇ ತಾನೇ ನೆಫ್ಟ್ ಮಾಡಿ ಸೀಲ್ ಹಾಕಿ ಕೊಡ್ತಾರೆ. ಆ ಸೀಲ್ ಹಾಕಿದ್ದ ರೆಸಿಟನ್ನು ತೆಗೆದುಕೊಂಡು ನಿಮ್ಮೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಏನು ಮಾಡ್ಬೇಕಂದ್ರೆ ಒಂದು 2-3 ತಾಸು ವೇಟ್ ಮಾಡಿ. ಅಡ್ಮಿಷನ್ ಆರ್ಡರ್ ನಿಮಗೆ ಡೌನ್ಲೋಡ್ ಆಗುತ್ತೆ ಅದೇ ಒಂದು ಲಿಂಕಲ್ಲೇ. ಅದನ್ನು ತೆಗೆದುಕೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡಿ ಮತ್ತೆ ವೆಬ್ಸೈಟ್ ಬಂದರೆ ಅಲ್ಲಿ ನಿಮಗೆ ರಿಪೋರ್ಟ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನಾನು ಅಡ್ಮಿಷನ್ ಆಗಿದ್ದೇನೆ, ಮುಂದೆ ಯಾವುದೇ ರೌಂಡಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಒಂದು ಲೆಟರ್ ಇರುತ್ತೆ. ಅದನ್ನು ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಇಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.